ನ್ಯೂಸ್ ನೋಡಿ, ಕೋಗಿಲು ನಿವಾಸಿಗಳಿಗೆ ಇದೀಗ ಸರ್ಕಾರದಿಂದ ಗುಡ್ ನ್ಯೂಸ್. ನಾಳೆಯೇ ಕೋಗಿಲು ನಿವಾಸಿಗಳಿಗೆ ಮನೆಗಳ ವಿತರಣೆ ಆಗುತ್ತೆ. 1ನೇ ತಾರೀಕು ಇವತ್ತು ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ನಾಳೆ ಮನೆಗಳನ್ನ ಕೊಡ್ತಾರೆ. ಜಿಪಿಎ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡುವಂತಹ ಮನೆಗಳು ಅರ್ಹ ಸಂತ್ರಸ್ತರಿಗೆ ವಿತರಣೆಯಾಗುತ್ತೆ. ಶಾಶ್ವತ ಮನೆಗಳು. ನಿರಾಶ್ರಿತರ ಬಗ್ಗೆ ಮುಂದುವರೆದಿದೆ ದಾಖಲೆಗಳ ಪರಿಶೀಲನೆ. ನೋಡಿ, ಇಲ್ಲಿ ವಿಶೇಷವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಈ ಒಂದು ವಸತಿಗಳನ್ನ ಕೊಡ್ತಾ ಇರುವಂತದ್ದು. ಅರ್ಹ ಸಂತ್ರಸ್ತರಿಗೆ ವಿತರಣೆಯಾಗುತ್ತೆ ಶಾಶ್ವತ ಮನೆಗಳು. ನಿರಾಶ್ರಿತರ ಬಗ್ಗೆ ದಾಖಲೆಗಳ ಪರಿಶೀಲನೆ ಕೂಡ ಮುಂದುವರಿತಾ ಇದೆ. ಸಮಗ್ರ ದಾಖಲೆ ಪರಿಶೀಲನೆ ಮಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಹಾಗೂ ಜಿಬಿಎಯಿಂದ ಪರಿಶೀಲನೆ ಈಗಾಗಲೇ ನಡೀತಾ ಇದೆ. ಕಂದಾಯ ಇಲಾಖೆಯ ಸಚಿವರು ಕೃಷ್ಣ ಬೈರೇಗೌಡ ಇರಬಹುದು, ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಇರಬಹುದು, ಜಿಬಿಎ ಅಧಿಕಾರಿಗಳು ಇರಬಹುದು, ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಏನೆಲ್ಲಾ ಡಾಕ್ಯುಮೆಂಟ್ಸ್ ನ ಪರಿಶೀಲನೆ ಮಾಡಬೇಕು ಆ ಒಂದು ಪರಿಶೀಲನೆಗಳನ್ನ ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಇವತ್ತು ಈ ಒಂದು ಮನೆಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಪ್ರಾಮಿಸ್ ಮಾಡಿದ್ರು ವಸತಿ ಸಚಿವರು ಕೂಡ. ಆದ್ರೆ ಇದೀಗ ನಾಳೆ ಅಂದ್ರೆ ಜನವರಿ 2ನೇ ತಾರೀಕು ಮನೆಗಳ ವಿತರಣೆ ಆಗುತ್ತೆ ಅಂತ ಹೇಳಿ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಕೂಡ. ಹಾಗಾಗಿ ಒಂದ್ ರೀತಿಯಾಗಿ ಗುಡ್ ನ್ಯೂಸ್. ಆದ್ರೆ ನೋಡಿ, ನಿಮಗೆ ಸುಖ ಸುಮ್ಮನೆ ನೀವೇನೋ ವಲಸಿಗರಿದ್ದೀರಾ ಅಥವಾ ನೀವು ಯಾವುದೋ ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ವರ್ಷಗಳಿಂದ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಮನೆ ಸಿಗೋದಿಲ್ಲ. ಖಂಡಿತವಾಗಿಯೂ ಕೂಡ ನಿಮಗೆ ಮನೆಗಳು ಕೊಡೋಕ್ ಸಾಧ್ಯವೇ ಇಲ್ಲ. ಈ ಕುರಿತು ಕೂಡ ಈಗಾಗಲೇ ಅಧಿಕೃತವಾಗಿ ರಾಜ್ಯ ಸರ್ಕಾರ ಮಾಹಿತಿ ಕೊಟ್ಟಿದೆ. ಮೊದಲನೇದಾಗಿ ಪರಿಶೀಲನೆ ಆಗುತ್ತೆ, ತನಿಖೆ ಆಗುತ್ತೆ. ನಿಜವಾಗ್ಲೂ ನೀವು ಕರ್ನಾಟಕದವರ, ಇಲ್ಲಿನವರ, ಇಲ್ಲೇನಾದ್ರೂ ಹುಟ್ಟು ಬೆಳೆದು ಇಲ್ಲೇ ಇದ್ದವರು ಆಗಿದ್ರೆ, ನಮ್ಮ ಕರ್ನಾಟಕದವರೇ ಆಗಿದ್ರೆ ಅವಾಗ ನಿಮಗೆ ಮನೆ ಸಿಗುತ್ತೆ. ಆದ್ರೆ ಇಲ್ಲಿ ಇರುವಂತ ಮಾಹಿತಿ ಪ್ರಕಾರ ಒಂದಷ್ಟು ಜನ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ವಲಸಿಗರು ಇದ್ದಾರೆ, ಶೆಡ್ಗಳನ್ನ ಹಾಕೊಂಡು ಅಕ್ರಮವಾಗಿ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅಂತವರಿಗೆ ಖಂಡಿತವಾಗಿಯೂ ಮನೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡೋದು ಇಲ್ಲ ಅಂತ ಹೇಳಿ ವಸತಿ ಸಚಿವರು ಕೂಡ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತದನಂತರ ಇಫ್ ಇನ್ ಕೇಸ್ ಆತರ ಏನಾದ್ರೂ ಕೊಟ್ರೆ ನಾವಂತೂ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಬಿಜೆಪಿಯೂ ಕೂಡ ಎಚ್ಚರಿಕೆ ಕೊಟ್ಬಿಟ್ಟಿದೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಈ ಒಂದು ಕೋಗಿಲು ಲೇಔಟ್ಗೆ ಹೋಗಿ ಇಲ್ಲಿರುವಂತಹ ನಿವಾಸಿಗಳ ಐಡೆಂಟಿ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಕೂಡ, ರೇಷನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕಾರಣ ಇದಕ್ಕೆ ಏನೇ ನಮ್ಮ ಕರ್ನಾಟಕದವ್ರು ಏನೇ ಇದ್ರು ಕೂಡ ಅಂತವರಿಗೆ ಖಂಡಿತವಾಗಿಯೂ ಕೂಡ ಸಹಾಯ ಹಸ್ತವನ್ನ ಚಾಚಿಸ್ತಾರೆ. ಆದ್ರೆ ಬೇರೆ ಕಡೆಯಿಂದ ಬಂದಿರೋಂಥವ್ರಿಗೆ ಖಂಡಿತವಾಗಿಯೂ ಕೂಡ ಮನೆ ಭಾಗ್ಯ ಸಿಗೋದಿಲ್ಲ. ರಾಜ್ ನ್ಯೂಸ್ ಕನ್ನಡ.